ವೀಕ್ಷಕರೇ, ಕನ್ನಡದ ಫೇಮಸ್ ಆ್ಯಕ್ಟರ್ ಹಾಗೂ ಡೈರೆಕ್ಟರ್ ಆದಂತಹ ನಟ ಪ್ರೇಮ್ ಅವರ ಬಗ್ಗೆ ಒಂದು ಮಹಿಳೆಯು ಯಾವ ರೀತಿಯಾಗಿ ಹೇಳಿಕೊಂಡಿದ್ದಾರೆ ನೀವೇ ನೋಡಿ, ಹಾಗೂ ಯಾವ ಕಾರಣಕ್ಕಾಗಿ ಈ ರೀತಿ ಹೇಳಿದ್ದಾರೆಂದು ಈ ವಿಡಿಯೋ ಕೊನೆಯದಲ್ಲಿ ನೋಡಬಹುದು. ಮೈ ಮೇಲಂತೂ ಚಲ್ಬೇಡ್ರಪ್ಪ, ಬೇಜಾರಾಯ್ತದೆ. ಮನೆಗೆ ಹೋದ್ರೆ ನಿನ್ನ ಗೊಟ್ಟು ರಟ್ಟಾಯ್ತದೆ. ಇಲ್ಲೇ ನೆಕ್ಕೊಂಡು ಹೋಗ್ಬಿಡಿ, ಇಲ್ಲೇ ಒರ್ಸ್ಬಿಡಿ. ಸರ್ಸೆ ನಿನ್ನ ಸೆರಗ ಸರ್ಸೆ. ಅಲ್ಲ, ನಾನು ಕನ್ನಡ ಪರ ಹೋರಾಟಗಾರರ ಕೇಳೋದು. ಈ 8 ಪಿಕ್ಚರ್ ಮಾಡಿರೋ ಒಬ್ಬ ಡೈರೆಕ್ಟರ್, ಅದ್ರಲ್ಲಿ ಓಡಿರೋದು 3.5, ಇನ್ ಮಿಕ್ಕಿದ್ದೆಲ್ಲ ಬರೀ ಗಿಮಿಕ್ಸ್. ಈ ಡೈರೆಕ್ಟರ್ ದೇಶಾದ್ಯಂತ ನಮ್ಮ ಕನ್ನಡದ ಸಿನಿಮಾ, ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ, ಅದರಲ್ಲಿರೋ ಹಾಡಿನ ಬಗ್ಗೆ ದೇಶವೇ ಆಡ್ಕೊಂಡು ನಗರ ಮಾಡ್ತಾ ಇದ್ದಾರೆ. ಏನ್ ಮಾಡ್ತೀರಾ ನೀವು? ಹೋರಾಟ ಮಾಡ್ತೀರಾ ಅಥವಾ ಚಿತ್ರರಂಗದವ್ರು ಏನಾದ್ರು ಎಲ್ಲ ಐಟಮ್ ಸಾಂಗ್ ಅಲ್ಲೂ ಆಗೋದು ಅದೇ, ಅಕ್ಸೆಪ್ಟ್ ಮಾಡೋಣ. ಆದ್ರೆ ನಾನು ತೆಲುಗು, ತಮಿಳು, ಹಿಂದಿ ಎಲ್ಲಾ ಚಿತ್ರರಂಗದ ರೀಸೆಂಟ್ ಐಟಮ್ ಸಾಂಗ್ಸ್ ನ ರಿಸರ್ಚ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಬಿಟ್ಬಿಡ್ತೀರಾ? ಟಾಕ್ಸಿಕ್ ಸಿನಿಮಾದಲ್ಲಿ ಟ್ರೇಲರ್ ಬಂದಾಗ ಜನ ಎಲ್ಲ ಎಗರಾಡ್ತಾ ಇದ್ರು. ಯಾವಾಗಲೂ ಇಷ್ಟು ಹೇಸ್ಗೆ ಬರ್ಸುವಂತ ಅಸಹ್ಯಕಾರಿ ಲಿರಿಕ್ಸ್ ಇಲ್ಲ. ನಾನ್ ಕೇಳೋದು, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕು, ಅಟ್ ದ ಕಾಸ್ಟ್ ಆಫ್ ವಾಟ್? ನಮ್ಮ ಕನ್ನಡತನ, ನಮ್ಮ ಮಾನ ಮರ್ಯಾದೆ, ಇದನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಹರಾಜಾಕಿ ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕಾ? ಇವಾಗ ಸಿನಿಮಾ ಮಾರ್ಕೆಟಿಂಗ್ಗೆ, ಗಿಮಿಕ್ಗೆ ಅಂತ ಸ್ಲಮ್ಗಿಂತ ಕಡೆ ಲೆವೆಲ್